ನನ್ನ ಹೆಸರು ಭರತ್ ರೈ, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀನಿ. ಏನು 2-3 ದಿನದಿಂದ ನಜೀರ್ ಅಹ್ಮದ್ ಸಾಹೇಬ್ರ ಬಗ್ಗೆ ಷಡ್ಯಂತ್ರ ಏನು ಟಿ ವಿಲೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೋ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಿಗೆ ಬಾಗಲಕೋಟೆ ಇಲ್ಲಿ ಕೋರ್ ಕಮಿಟಿ ಆಗಿ ಮಾಡಿ ಸತತ 10 ದಿನಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಏನು ಪಾರ್ಟಿನ ಗೆಲ್ಸ್ಕೊಬರೋಕೋಸ್ಕರ ಏನೇನು ಮಾಡಬೇಕು ತಂತ್ರ ಎಲ್ಲ ಮಾಡಿ ಅಲ್ಲಿ ಶಾಸಕರ ಅಭ್ಯರ್ಥಿ ಕೂಡ ಗೆಲ್ತಾ ಇದ್ದಾರೆ. CM ಅವರು ಆದೇಶದಂತೆ DCM ಅವ್ರ ಆದೇಶದಂತೆ ಅವ್ರು ಕೂಡ ಗಮನಕ್ಕೆ ಇತ್ತು ಇದು ಅವ್ರ ಕೆಲಸ ಅಲ್ಲಿ ಮಾಡ್ತಾ ಇರೋದು. ದಾವಣಗೆರೆ ಚುನಾವಣೆಗೆ ಮತ್ತು ಅವ್ರಿಗೂ ಅದಕ್ಕೆ ಸಂಬಂಧ ಇದ್ದಿರಲಿಲ್ಲ. ಏನು ಕೆಲವೊಬ್ಬ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಲ್ಪಸಂಖ್ಯಾತ ನಾಯಕರು ಅವ್ರ ಮೇಲೆ ಹೈಕಮಾಂಡ್ಗೆ ದೂರು ಕೊಟ್ಟಿರೋ ಅದು ಸತ್ಯಕ್ಕೆ ದೂರವಾದದ್ದು. ನಮಗೆಲ್ಲ ಏನಂದ್ರೆ ನನ್ನ ರಾಜಕೀಯ ಗುರುಗಳು ಮತ್ತು ನನ್ನ ಮಾರ್ಗದರ್ಶಕರು ಆಗಿದ್ದಾರೆ. ನಮಗೆಲ್ಲ ಏನು ಅಸಮಾಧಾನ ಅಂದೆ ವೆರಿಫೈ ಮಾಡ್ದೇ ಅವ್ರನ್ನ ಈ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವ್ರನ್ನ ವಜಾ ಮಾಡಿದ್ದಾರೆ. ಇದಕ್ಕೆ ಬೇಸತ್ತು ನಾನು ನನ್ನ ಹುದ್ದೆಗೆ ರಾಜೀನಾಮೆ ನೀಡ್ತಾ ಇದ್ದೀನಿ. ಮುಂದಿನ ಅವರು ಬರೀ ಒಂದು ಸಮುದಾಯಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ನಾಯಕರಾಗಿಲ್ಲ, ಅಹಿಂದ ನಾಯಕರಾಗಿದ್ದರು. ಪ್ರತಿಯೊಬ್ಬರು ಕೋಲಾರ ಜಿಲ್ಲೆಯಲ್ಲಿ ಯಾರೇ ಅವ್ರ ಮನೆ ಹತ್ರ ಹೋದನು ಪ್ರತಿಯೊಂದು ಕೆಲಸ ಅಲ್ಲೇ ಖುದ್ದಾಗಿ ಕೂತ್ಕೊ ಕಾಲ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕೆಲಸ ಎಲ್ಲ ಮಾಡಿಕೊಡ್ತಾಯಿದ್ರು. ಕಷ್ಟನಿಷ್ಠ ಯಾರು ಕೆಲಸ ಮಾಡ್ತಾಯಿರೋ ಅಂಥವ್ರನ್ನ ಈ ರೀತಿ ಮಾಡಿರೋದು ತುಂಬ ನೋವಾಗಿದೆ. ಈ ಕಾರಣಕ್ಕಾಗಿ ನನ್ನ ರಾಜೀನಾಮೆಯನ್ನು ನಾನು ನೀಡ್ತಾ ಇದ್ದೀನಿ. 1983ರಲ್ಲಿ ನಜೀರ್ ಅಹ್ಮದ್ ಸಾಹೇಬ್ರ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ ಆಗಿ, ನ್ಯಾಷನಲ್ ಯುವ ಕಾಂಗ್ರೆಸ್ ಸೆಕ್ರೆಟರಿ ಆಗಿ, ಹೀಗೆ ಹಲವಾರು ವರ್ಷಗಳಿಂದ ಸುಮಾರು ಒಂದು 40-43 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು. ಯಾರೋ ಕೆಲವೊಬ್ಬರು ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ತೇಜೋವಧಿ ಮಾಡಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಈ ರೀತಿ ಕೆಲಸ ಮಾಡಿ ತುಂಬ ಕೋಲಾರ ಜನತೆಗಾಗಲಿ ಅವ್ರ ಅಭಿಮಾನಿಗಳಿಗೆ ತುಂಬ ನೋವು ಉಂಟಾಗಿದೆ. 2023 ಇಸ್ವಿಲೂ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ DCM ಅವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ನಾಯಕರು ಗೊತ್ತು ಅವ್ರ ಕೊಡುಗೆ ಏನು. ಕರ್ನಾಟಕ ಫುಲ್ಲು ಮೈನಾರಿಟೀಸ್ ವೋಟ್ ಯಾರಿಂದ ಆಯಿತು 2023 ಕೋಲಾರ ಜಿಲ್ಲೆಯಲ್ಲೂ ಅಷ್ಟೇ. ನಮ್ಮ ಕೋಲಾರ ಶಾಸಕರು ಗೆಲ್ಲಬೇಕಂದ್ರೂ ಇವರ ಕೊಡುಗೆ ಅಪಾರವಾಗಿದೆ. ಆಮೇಲೆ ಪಕ್ಷ ನಿಷ್ಠೆ ಅಂತ ಲೆಕ್ಕ ಹಾಕಿದ್ರೆ ಸುಮಾರು ಒಂದು 100 ದಾಖಲೆ ಕೊಡ್ಬೋದು ಇವ್ರ ಬಗ್ಗೆ. ಇಲ್ಲೋಗ್ರಿ ಹಿಂಗೆ ಸಂಘಟನೆ ಮಾಡಿ ಹಿಂಗೆ ಡೈರೆಕ್ಷನ್ಸ್ ಕೂಡ ಅವ್ರ ಮುಖಾಂತರ ನಾನಾಗಲಿ ನಮ್ಮ ಸುಮಾರು ಜನ ನಮ್ಮ ಟೀಮ್ ಅವರಾಗಲಿ ಲೀಡರ್ಸ್ ಆಗಿರೋದು. ಇವತ್ತು ನಾನು ಈ ಹುದ್ದೆಗೆ ಬರೋ ಕಾರಣ ಮೂಲ ಅವರೇ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದರಿಂದ ಮನಸ್ಸಿಗೆ ತುಂಬ ನೋವಾಗಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಮಾನ್ಯ DCM ಅವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಇದ್ರ ಬಗ್ಗೆ ಶೀಘ್ರ ಬೇಗ ಸಾಲ್ವ್ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಪಕ್ಷ ಕೂಡ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಶಕ್ತಿಯಾಗಿ ಇರ್ತದೆ.